ನೀವು ಹೇಳ್ತಾ ಇದ್ದೀರಿ ರಾತ್ರಿ ನಮ್ಮ ಪಥಸಂಚಲನದ ಬಗ್ಗೆ ನಾಳೆ ಇದ್ದಿದ್ದು ಎಲ್ಲ ಬಾವುಟಗಳು ಎಲ್ಲನೇ ತೆರೆದಾರೆ ಅಂತೇಳಿ ಒಂದು ಹಂಗಾದ್ರೆ ಅದು ಭಾಳ ತಪ್ಪದ. ಯಾಕಂದ್ರೆ ಅಲ್ಲಿ RSSದವರು 100 ವರ್ಷ ಕಂಪ್ಲೀಟ್ ಆಗ್ಯದ ಅಂತೇಳಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದಕ್ಕೆ ಅಲ್ಲಿ ತಹಸೀಲ್ದಾರಿಗೆ AC ಗೆ DC ಗೆ ನಾನು ಆಗ್ರಹ ಮಾಡ್ತೀನಿ, ಇಂಥ ಕೆಲಸ ಮಾಡಬಾರ್ದು. ಏನು ಪ್ರೊಸೀಜರ್ ಅದ ನಿಮ್ಮ ಕಾನೂನು ಪ್ರಕಾರ ಅದನ್ನು ಮಾಡ್ಕೊಂಡು ಅವ್ರಿಗೆ ಪರ್ಮಿಷನ್ ಕೊಡಬೇಕು. ಹಂಗೆ ಒಂದು ವೇಳೆ ಮಾಡಿದ್ರೆ ಅದು ತಪ್ಪದ ಅಂತೇಳಿ ನಾನು ಖಂಡಿಸ್ತೀನಿ. ಅದು ಧ್ವಜ ಎಲ್ಲ ತೆರವು ಮಾಡಿದ್ದು ನೀವು ಹೇಳಿಕತ್ತೀರಿ, ನನಗೆ ಗೊತ್ತಾಗ್ಯದ. ಅದು ತೆರವು ಮಾಡಿದ್ದು ನಾನು ಖಂಡನೆ ಮಾಡ್ತೀವಿ, ಅದು ತಪ್ಪು ಮಾಡ್ಯಾರ, ಹಂಗೆ ಮಾಡಬಾರ್ದು. ನಾಳೆ ಯಾವ ಚಿತ್ತಾಪುರ ಕಾನ್ಸ್ಟಿಟ್ಯೂನ್ಸಿ ಮತ್ತು ಯಾರ್ದದ ಅವರು ಹೇಳಾರದೆ ಒಂದು ಕಡ್ಡಿ ಆಗ್ಯಾಡ್ತದೆ ಅಲ್ಲಿ. ಅವ್ರು ಇರ್ಬೇಕು, ಡೈರೆಕ್ಷನ್ ಅವ್ರಿಗೆ ಏನಾರು ಇರಬೇಕು. ಯಾಕಂದ್ರೆ ಇನ್ನೂ ಕಾನೂನಿ ಆಗಿಲ್ಲ, ಅದು ಪರ್ಮಿಷನ್ ತೊಗೊಳೋದು. ಆದರೂ ಇಲ್ಲಿ ಪರ್ಮಿಷನ್ ಅಪ್ಲೈ ಮಾಡಿ ಅಂತ ಈಗ ಅಧ್ಯಕ್ಷರು ಪ್ರೆಸ್ ಮೀಟ್ನಾಗ ಹೇಳಿಕತ್ತಿದ್ರು. ಅವರು ದುಡ್ಡು ಕಟ್ಟ್ಯಾರ, ಇದು ಮಾಡ್ಯಾರ, ರಾತ್ರಿ ಧ್ವಜ ತೆಗೆದ್ರೆ ಇದು ಸರಿಯಲ್ಲ. ವಾತಾವರಣ ಖರಾಬ್ ಆಗ್ತದೆ. ನಮ್ಮ ಗುಲ್ಬರ್ಗ ಪೀಸ್ಫುಲ್ ಇರಬೇಕು, ಪೀಸ್ಫುಲ್ ಇರುವಂಥ ಕೆಲಸ ಮಾಡ್ಬೇಕಂತೇಳಿ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾನು ಆಗ್ರಹಿಸ್ತೀನಿ. ಸರ್ಕಾರಿ ನೌಕರರು RSS ಚಟುವಟಿಕೆಗಳಲ್ಲಿ ಭಾಗವಹಿಸಬಾರದು ಅಂತ ಹೇಳ್ತಾರೆ. ಒಬ್ಬ PDOನ ಗಣವೇಶಧಾರಿ ಇರೋಂಥ ಒಬ್ಬ PDOನ ಸಸ್ಪೆಂಡ್ ಮಾಡಿದ್ದಾರೆ. ಇದು ಏನಂತಾರಂದ್ರೆ ಇಂಗ್ಲೀಷ್ದಾಗ ಅಂತೇವೆ ಫೋಬಿಯಾ ಟು RSS. ನಾ ಇನ್ನು ಬೇರೆ ಯೂಸ್ ಮಾಡಲ್ಲ. RSS ಬಗ್ಗೆ ಅವರಿಗೆ ಹೇಟೆಡ್ನೆಸ್ ಅದ, ತಮ್ಮ ಫೋಬಿಯಾನೆಸ್ ತೋರಿಸ್ಲಿಕ್ಕತ್ತಾರ ಅಷ್ಟೇ. ಅವ ಸಸ್ಪೆಂಡ್ ಆದ್ರೆ ಹೋಗ್ತಾನೆ ಕೋರ್ಟಿಗೆ, ಅವ್ರು ಇನ್ಸ್ಟೇಟ್ ಆಗ್ತಾನೆ. ಆದ್ರೆ ಭಾಳ ಮಂದಿಗೆ ನೋಸ್ದಂಗೆ ಆಗ್ತದೆ. ಇಂಥ ಕೆಲಸ ಆಗ್ಬಾರ್ದು. ಯಾಕಂದ್ರೆ ಇಲ್ಲಿ RSSದಾಗ ಇರೋರು ಭಾಳ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಬಡತನದಿಂದ ಬಂದವರು. ಒಬ್ಬನಿಗೆ ಹಿಂಗೆ ಸಸ್ಪೆಂಡ್ ಮಾಡಿದ್ರೆ ಕೋಟ್ಯಾಂತರ ಜನರಿಗೆ ನೋವಾಗ್ತದೆ. ಅದು ನೋವಂತ ಕೆಲಸ ಮಾಡಬಾರ್ದು. ಮಂದಿರ ತೋಡ್ ಮಸ್ಜಿದ್ ತೋಡ್ ಪರ್ ಕಿಸಿಕ ದಿಲ್ ಮತ್ ತೋಡ್ ಅಂತ ಫಾಲೋ ಮಾಡ್ತಾರೆ.